ನಟ ಶ್ರೀ ಮುರಳಿ ವಿಜಯ್ ರಾಘವೇಂದ್ರ ಅವರ ತಾಯಿ ನಿಧನವನ್ನು ಹೊಂದಿದ್ದಾರೆ. ಇವತ್ತು ಬೆಳಗ್ಗೆ ಹಿರಿಯ ನಟಿ ಜಯಮ್ಮ ಚಿನ್ನೇಗೌಡ ವಿಧಿವಶರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಜಯಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಎಂದು ನಿಧನರಾಗಿದ್ದಾರೆ. ಖ್ಯಾತ ನಿರ್ಮಾಪಕ ಮತ್ತು ನಿರ್ದೇಶಕ ಎ ಚಿನ್ನೇಗೌಡ ಅವರ ಪತ್ನಿ ನಿಧನರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದಲೂ ಕೂಡ ಆರೋಗ್ಯದಿಂದ ಇರಲಿಲ್ಲ, ಅನಾರೋಗ್ಯ ಅವರನ್ನ ಕಾಡ್ತಾ ಇತ್ತು. ಸೊ ಹಾಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇದೀಗ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕನ್ನಡದ ಹಿರಿಯ ಮತ್ತು ಖ್ಯಾತ ಚಲನಚಿತ್ರ ನಿರ್ಮಾಪಕರಾಗಿರುವಂತಹ ಚಿನ್ನೇಗೌಡ ಅವರ ಧರ್ಮಪತ್ನಿಯಾಗಿರುವಂತಹ ಜಯಮ್ಮ ಅವರು ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ರಿ, ಇವರೇ ಇದೀಗ ಹಸುನೆಗಿರುವಂಥದ್ದು. ಬೆಳಗ್ಗೆ ಹಿರಿಯ ಅಂದರೆ ನಾವು ಗಮನಿಸ್ತಾ ಇದ್ದೀವಿ, ಅವರ ತಂದೆ ತಾಯಿ ಅಂತಂದರೆ ಬಹಳಷ್ಟು ಪ್ರೀತಿಯಿಂದ ಇದ್ದಂಥವು. ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ. ಶ್ರೀ ಮುರಳಿ ಅವರ ತಾಯಿ ಜೊತೆ ನಡೆದಂತಹ ಒಂದಷ್ಟು ಘಟನೆಗಳು ಅಥವಾ ಅವರ ಜೊತೆ ಇದ್ದಂತಹ ಪ್ರೀತಿ, ಅವರ ಜೊತೆ ಇದ್ದಂತಹ ಅವರು ಅಡುಗೆ ಮಾಡ್ತಾ ಇದ್ದಂತಹ ಒಂದಷ್ಟು ವಿಡಿಯೋಗಳನ್ನು ಶೇರ್ ಮಾಡ್ಕೊಂಡಿರೋದನ್ನು ಗಮನಿಸ್ತೀವಿ. ಅಷ್ಟೇ ಎಲ್ಲ ತಂದೆ ತಾಯಿಯಂದಿರಿಗೂ ಕೂಡ ಮಕ್ಕಳು ಚೆನ್ನಾಗಿರಬೇಕು ಅಂತ ಎಷ್ಟು ಆಸೆ ಇರುತ್ತೋ ಅದೇ ರೀತಿಯಾಗಿ ಮಕ್ಕಳಿಗೂ ಕೂಡ ತಂದೆ ತಾಯಿಗಳು ನಗ್ನಗ್ತಾ ಖುಷಿಯಿಂದ ಇರಬೇಕು ಮನೆಯಲ್ಲಿ ಅಂತ ಕೂಡ ಇದ್ದೇ ಇರುತ್ತೆ. ಬಟ್ ಆದರೆ ಇದೀಗ ಚಿನ್ನೇಗೌಡ ಅವರ ಪತ್ನಿ ವಿಧಿವಶರಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಜಯಮ್ಮ ಅವರು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾರೆ. ನಟ ವಿಜಯ್ ರಾಘವೇಂದ್ರ ಮತ್ತೆ ಮುರಳಿ ಅವರ ತಾಯಿ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಅತ್ಯಂತ ಆಪ್ತ ಸಂಬಂಧವನ್ನು ಹೊಂದಿರುವಂಥದ್ದು. ಅಂದರೆ ರಾಜ್ಕುಮಾರ್ ಅವರ ಸಹೋದರಿಯ ಮಗಳು ಜಯಮ್ಮ ಅವರು. ನೋಡಿ, KGF ಮತ್ತು ಸಲಾರ್ ಖ್ಯಾತಿಯ ನಿರ್ದೇಶಕ ಪ್ರಶಾಂತ್ ನೀಲ್ ಅವರಿಗೂ ಕೂಡ ದೊಡ್ಡಮ್ಮ ಆಗಬೇಕು. ಹೀಗಾಗಿ ಇಡೀ ಕಲಾ ಕುಟುಂಬವೇ ಈಗ ತಾಯಿಯನ್ನು ಕಳೆದುಕೊಂಡು ತೀವ್ರ ಶೋಕ ಸಾಗರದಲ್ಲಿ ಮುಳುಗಿದೆ. ಪಾರ್ಥಿವ ಶರೀರವನ್ನು ಸಾರ್ವಜನಿಕರು ಮತ್ತು ಚಿತ್ರರಂಗದ ಗಣ್ಯರು ಅಂತಿಮ ದರ್ಶನಕ್ಕಾಗಿ ಈಗಾಗಲೇ ನಿವಾಸದ ಬಳಿ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿರ್ದೇಶಕರು ಹಾಗೂ ಹಿತೈಷಿಗಳು ಆಗಮಿಸಿ ಶ್ರೀ ಮುರಳಿ ಮತ್ತು ವಿಜಯ್ ರಾಘವೇಂದ್ರ ಅವರಿಗೆ ಸಾಂತ್ವನವನ್ನು ಕೂಡ ಹೇಳ್ತಾ ಇದ್ದಾರೆ. ಬೆಳಿಗ್ಗೆಯೇ ಹಸುನೆಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಹಳಷ್ಟು ದಿನಗಳಿಂದಲೂ ಕೂಡ ಅವರು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರು. ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಐಶ್ವರ್ಯ, ಶ್ರೀ ಮುರಳಿ ಮತ್ತು ವಿಜಯ್ ರಾಘವೇಂದ್ರ ಅವರ ತಾಯಿ ಇದೀಗ ನಿಧನ ಹೊಂದಿದ್ದಾರೆ. ನಿಜಕ್ಕೂ ಚಿತ್ರರಂಗಕ್ಕೆ ದೊಡ್ಡ ನಷ್ಟ. ಸದ್ಯ ಅವರ ನಿವಾಸದ ಬಳಿ ಯಾವ ರೀತಿಯಾದಂತಹ ವಾತಾವರಣ ಇದೆ, ಇದರ ಜೊತೆಗೆ ಅಂತಿಮ ದರ್ಶನಕ್ಕೆ ಯಾರೆಲ್ಲ ಆಗಮಿಸ್ತಾ ಇದ್ದಾರೆ ಅಂತ? ಅಂತಿಮ ದರ್ಶನಕ್ಕೆ ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ವಸಂತ ನಗರದಲ್ಲಿರುವಂತಹ ಫ್ಲಾಟ್ ಅಲ್ಲಿ ಅವರು ಇರುವಂತದ್ದು. ಆದ್ರೆ ಅಲ್ಲಿಂದ ಹಾಸ್ಪಿಟಲ್ ಅಲ್ಲಿ ಸಾಗುತ್ತಾರೋ ಅಥವಾ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇನ್ನೂ ಸಿಕ್ಕಿಲ್ಲ ರಮ್ಯಾ. ಆದ್ರೆ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದು ಆ ಕಾರಣಕ್ಕೆ ಹಾಸ್ಪಿಟಲ್ಗೆ ಕೂಡ ಹಾಜರು ಮಾಡಿದ್ರು. 2 ದಿನ ಹಿಂದೆಯಿಂದಲೂ ಕೂಡ ಅಷ್ಟೇ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದು. ಆದ್ರೆ ಸಡನ್ ಆಗಿ ಇಂದು ಬೆಳಗ್ಗೆ 6 ಗಂಟೆಗೆ ಅವರು ನಿಧನವನ್ನ ಹೊಂದಿರುವಂತದ್ದು. ಹಾಗೆ ಅವರು ವಿಜಯ್ ರಾಘವೇಂದ್ರ ಆಗಿರ್ಬೋದು, ಶ್ರೀ ಮುರಳಿ ಅವರ ಜೊತೆ ಸಾಕಷ್ಟು ಪ್ರಮಾಣದಲ್ಲಿ ಒಡನಾಟವನ್ನ ಹೊಂದಿದ್ರು. ಹಾಗೆ ತುಂಬಾ ಕ್ಲೋಸ್ ಆಗಿದ್ರು ಕೂಡ. ಕೆಲವೊಂದ್ ಕಡೆ ಇವರ ನಷ್ಟ ಕುಟುಂಬಕ್ಕೆ ಭಾರಿ ನಷ್ಟವನ್ನ ಉಂಟು ಮಾಡಿರುವಂತಹದ್ದು. ಓಕೆ, ಇತ್ತೀಚೆಗಷ್ಟೇ ಶ್ರೀ ಮುರಳಿ ಅವರು ವಿಜಯ್ ರಾಘವೇಂದ್ರ ಅವರು ಪತ್ನಿಯನ್ನ ಕಳ್ಕೊಂಡ ನಂತರ ತಾಯಿಯ ಆಸರಲ್ಲೇ ಕೂಡ ಇದ್ರು ಅವರು. ಸೊ ತಾಯಿಯಾದರೂ ಇದ್ದಾರಲ್ಲ ಅನ್ನುವಂತಹ ಒಂದು ಸಮಾಧಾನ ಆಯಿತು. ಇದೀಗ ಅವರ ತಾಯಿಯೂ ಕೂಡ ಹಸುನೆಗಿದ್ದಾರೆ. ನಿಜಕ್ಕೂ ಇಡೀ ಕುಟುಂಬಕ್ಕೆ ತುಂಬಲಾರದ ನಷ್ಟ ಅಲ್ವಾ? ಹೌದು, ಅವರ ಪತ್ನಿ ಕೂಡ ಅಷ್ಟೇ ಹೃದಯಘಾತದಿಂದ ಸಾವನ್ನಪ್ಪಿದ್ರು ಕೂಡ ಅಷ್ಟೇ. ತನ್ನ ಮಗನ ಕಾಳಜಿಯನ್ನ ತಾಯಿ ಜಯಮ್ಮ ಅವರೇ ನೋಡ್ಕೋತಾ ಇದ್ರು. ಸೂರ್ಯ ಅವರ ವಿಜಯ ರಾಘವೇಂದ್ರ ಅವರ ಮಗ ಸೂರ್ಯ ಆಗಿರ್ಬೋದು, ಅಜ್ಜಿಯ ಜೊತೆನೆ ಒಂದಷ್ಟು ಕಾಲ ಇರ್ತಾ ಇದ್ದು ಅವರ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಾಕಷ್ಟು ಕಾಲವನ್ನ ಕಳೀತಾ ಇದ್ರು. ತಾಯಿ ಇಲ್ಲ ಅನ್ನುವಂತಹ ಒಂದು ಇದನ್ನ ಭರಿಸುವಂತಹ ಕೆಲಸವನ್ನ ಇವ್ರು ಮಾಡ್ತಾ ಇದ್ರು. ಆದ್ರೆ ಎಲ್ಲ ಒಂದ್ ಕಡೆ ಇವತ್ತು ಜಯಮ್ಮ ಅವರು ನಿಧನ ಹೊಂದಿರುವಂತಹದ್ದು ಕುಟುಂಬಕ್ಕೆ ಭಾರಿ ನಷ್ಟ. ಹಾಗೆ ಅವರು ಕೂಡ ಅಷ್ಟೇ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದ್ದಾರೆ. ಥ್ಯಾಂಕ್ ಯು ಡೀಟೇಲ್ಸ್ಗೆ.